ಮಿತ್ರರೇ ನಮಸ್ಕಾರ. ಮಿತ್ರರೇ, ಫ್ರಾನ್ಸ್ನಲ್ಲಿ G7 ಶೃಂಗಸಭೆ ನಡೀತಾ ಇದೆ. ಬಹುತೇಕ ವಿಶ್ವದ ನಾಯಕರು ಅಲ್ಲಿ ಸೇರಿದ್ದಾರೆ. G7 ರಾಷ್ಟ್ರಗಳು ಮಾತ್ರ ಅಲ್ಲ, ಅತಿಥಿ ರಾಷ್ಟ್ರಗಳಾಗಿ ಹಲವು ಪ್ರಮುಖ ರಾಷ್ಟ್ರಗಳು ಭಾಗಿಯಾಗಿದ್ದಾವೆ. ಆದರೆ ಇಡೀ G7ನಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಭೇಟಿಯ ವಿಚಾರ. ಭಾರತದಲ್ಲಿ ಇದು ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಆದರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಒಂದು ಚುಟುಕು ಭೇಟಿ ಆಗಿದೆ. ಅಂದರೆ ಅವರಿಬ್ಬರು ಮುಖಾಮುಖಿ ಆಗಿದ್ದಾರೆ. ಈ ಮುಖಾಮುಖಿ ಆದ ಬಳಿಕವಂತೂ ಮೋದಿ ಮತ್ತು ಟ್ರಂಪ್ ಅವರ ಬೈಲಾಟರಲ್ ಮೀಟಿಂಗ್ ಬಗ್ಗೆ ಕುತೂಹಲ ದುಪ್ಪಟ್ಟಾಗಿದೆ. ಯಾಕೆ ಅಂತಂದ್ರೆ ಮೋದಿ ಮೊಟ್ಟ ಮೊದಲ ಬಾರಿಗೆ ಟ್ರಂಪ್ ಅವರನ್ನ ಭೇಟಿ ಆದ್ರಲ್ಲ G7 ಶೃಂಗಸಭೆಯಲ್ಲಿ, ಅದು ನಾರ್ಮಲ್ ಆಗಿರಲಿಲ್ಲ. ಈ ಹಿಂದೆ ಯಾವ ರೀತಿಯಾಗಿ ಟ್ರಂಪ್ ಅವರ ಜೊತೆಗೆ ಮೋದಿ ನಡೆದುಕೊಳ್ತಾ ಇದ್ರು ಆ ರೀತಿಯಾಗಿ ಈ ಬಾರಿ ನಡೆದುಕೊಂಡಿಲ್ಲ. ಹೀಗಾಗಿ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಟ್ರಂಪ್ G7 ಶೃಂಗಸಭೆಯುದ್ದಕ್ಕೂ ಕೂಡ ತನ್ನ ಸಿಟ್ಟನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರು UK ಜೊತೆಗೆ ಮಾತನಾಡೋದಕ್ಕೆ ಒಪ್ಪಿಲ್ಲ. UK ಮತ್ತು ಅಮೆರಿಕದ ಬೈಲಾಟರಲ್ ಮೀಟಿಂಗ್ ಆಗಿಲ್ಲ. ಇನ್ನೊಂದು ಕಡೆ ಟ್ರಂಪ್ ನಿರಂತರವಾಗಿ ಇಸ್ರೇಲ್ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಫ್ರಾನ್ಸ್ನಲ್ಲೇ ಕೂತ್ಕೊಂಡು ಇಸ್ರೇಲ್ ಬಗ್ಗೆ ಟ್ರಂಪ್ ಆಡದಂತಹ ಒಂದು ಮಾತು ಇಸ್ರೇಲ್ನ ಸಿಟ್ಟಿಗೆ ಕಾರಣವಾಗಿದೆ. ಪಾಶ್ಚಿಮಾತ್ಯ ಪತ್ರಿಕೆಗಳು ಟ್ರಂಪ್ ಅವರನ್ನ ಏಕಾಂಗಿ ಅಂತ ಚಿತ್ರಿಸೋದಕ್ಕೆ ಶುರು ಮಾಡಿದವೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಆದಂತಹ ಜಿಯೋಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಟ್ರಂಪ್ ಎಲ್ಲಿಗೆ ಹೋದ್ರೂ ಕೂಡ ಒಂದಲ್ಲ ಒಂದು ಅವಾಂತರವನ್ನ ಸೃಷ್ಟಿ ಮಾಡಿಯೇ ಮಾಡ್ತಾರೆ. ಇದಕ್ಕೆ ಕಾರಣ ಟ್ರಂಪ್ ಅವರ ಈಗೋ. ತಾನೆಲ್ಲಿರ್ತೀನೋ ಅಲ್ಲಿರುವಂತಹ ಎಲ್ಲಾ ನಾಯಕರು ಕೂಡ ತನಗೆ ಗೌರವ ಕೊಡಬೇಕು, ತಾನೇ ದೊಡ್ಡ ನಾಯಕ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ಳಬೇಕು. ಇದು ಟ್ರಂಪ್ ಅವರ ಒಂದು ಚಾಳಿ. ಆದ್ರೆ ಎಲ್ಲಾ ದೇಶಗಳಲ್ಲೂ ಕೂಡ ಅವರವರ ದೇಶಕ್ಕೆ ಅವರವರ ದೇಶದ ನಾಯಕರೇ ದೊಡ್ಡವರಾಗಿರ್ತಾರೆ. ಟ್ರಂಪ್ ಆ ದೇಶಕ್ಕೆ ದೊಡ್ಡ ನಾಯಕ ಆಗೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಅವರ ಈ ಇಗೋದ ಕಾರಣದಿಂದಾಗಿ ಅವರು ಭಾಗಿಯಾದಂತಹ ಸಭೆಯ ವಾತಾವರಣ ಸದಾ ಹಾಳಾಗ್ತಲೇ ಇರುತ್ತೆ. ಈಗ G7 ಶೃಂಗಸಭೆಯಲ್ಲಿ ಆಗ್ತಾ ಇರೋದು ಕೂಡ ಅದೇ. G7 ಹೋಸ್ಟ್ ಮಾಡ್ತಾ ಇರುವಂತಹ ಫ್ರಾನ್ಸ್ ಜೊತೆಗೆ ಟ್ರಂಪ್ ಅವರ ಸಂಬಂಧ ಚೆನ್ನಾಗಿಲ್ಲ. ಮೊದಲಿನಿಂದಲೂ ಕೂಡ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನ ಅವಕಾಶ ಸಿಕ್ಕಾಗ್ಲೆಲ್ಲ ಟ್ರಂಪ್ ಲೇವಡಿ ಮಾಡ್ತಾ ಇದ್ರು. ಹೀಗಾಗಿ ತನ್ನ ದೇಶಕ್ಕೆ ಬಂದಂತಹ ಟ್ರಂಪ್ಗೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಬಹಳ ಕೋಲ್ಡ್ ಆದಂತಹ ವೆಲ್ಕಮ್ ಅನ್ನೇ ಕೊಟ್ಟಿದ್ದಾರೆ. ಮ್ಯಾಕ್ರೋನ್ ಟ್ರಂಪ್ಗೆ ಅಷ್ಟಾಗಿ ಸೊಪ್ಪು ಹಾಕ್ತಾ ಇಲ್ಲ. ಆದ್ರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ UK ಪ್ರಧಾನಿ ಮತ್ತು ಟ್ರಂಪ್ ನಡುವೆ ಆಗ್ತಾ ಇರುವಂತಹ ತಿಕ್ಕಾಟ. ಈ ಅಮೆರಿಕ ಮತ್ತು UKಯ ನಡುವೆ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಅದೊಂದು ರೀತಿಯಲ್ಲಿ ಗಂಡ ಹೆಂಡತಿ ಸಂಬಂಧದ ತರ. ಆದ್ರೆ ಸದ್ಯ ಟೋಟಲಿ ಪರಿಸ್ಥಿತಿ ಬದಲಾಗಿದೆ. ಯಾಕೆ ಕೇಳಿದ್ರೆ ಕಿಯರ್ ಸ್ಟಾರ್ಮರ್ UKಯ ಪ್ರಧಾನಿ ಟ್ರಂಪ್ ಅನ್ನ ಭೇಟಿಯಾಗೋದಕ್ಕೆ ನಿರಾಕರಿಸಿದರೆ ಎನ್ನುವಂತಹ ಸುದ್ದಿ ಇದೆ. G7ನಲ್ಲಿ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಕೈ ಕುಲುಕಿದ್ರು, ಪರಸ್ಪರ ಉಭಯ ಕುಶಲೋಪರಿ ಮಾತನಾಡಿದ್ರು. ಆದ್ರೆ ಈ G7ನ ಸೈಡ್ ಲೈಟ್ಸ್ ಆಗಿ ಅಮೆರಿಕ ಮತ್ತು UKಯ ನಡುವೆ ಒಂದು ಬೈಲಾಟರಲ್ ಮೀಟಿಂಗ್ ಆಗುತ್ತಲ್ಲ, ಅಮೆರಿಕದ ಅಧ್ಯಕ್ಷರು ಭಾಗಿಯಾಗ್ತಾರೆ, UKಯ ಪ್ರಧಾನಿಯೂ ಕೂಡ ಭಾಗಿಯಾಗ್ತಾರೆ, ಒಂದಷ್ಟು ಮಹತ್ವದ ವಿಚಾರ ಚರ್ಚೆ ಆಗತ್ತೆ. ಆದ್ರೆ ಈ ಭೇಟಿಗೆ UKಯ ಪ್ರಧಾನಿ ನಿರಾಕರಿಸಿದ್ದಾರೆ. ಈ ಸುದ್ದಿ ಗ್ಲೋಬಲ್ ಲೆವೆಲ್ನ ಎಲ್ಲಾ ಮೀಡಿಯಾಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಇಂತಹ ಉದಾಹರಣೆಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಮೆರಿಕ ಮತ್ತು UKಯ ಹೆಡ್ ಆಫ್ ದ ಸ್ಟೇಟ್ ಎಲ್ಲೇ ಭೇಟಿ ಆದ್ರೂ ಕೂಡ ಅಲ್ಲೊಂದು ಬೈಲಾಟರಲ್ ಮೀಟಿಂಗ್ ಆಗಿಯೇ ಆಗತ್ತೆ. ಅಷ್ಟೊಂದು ಗಳಸ್ಯ ಕಂಠಸ್ಯ ಸಂಬಂಧ ಆ ಎರಡು ದೇಶಗಳ ನಡುವೆ ಇತ್ತು. ಆದ್ರೆ ಪರಿಸ್ಥಿತಿ ಬದಲಾಗಿದೆ. UK ಪ್ರಧಾನಿ ಸ್ಟಾರ್ಮರ್ ಟ್ರಂಪ್ ಅನ್ನ ಭೇಟಿ ಆಗೋದಕ್ಕೆ ನಿರಾಕರಿಸಿದ್ದಾರೆ. ಅಷ್ಟಕ್ಕೂ ಈ ಸಂಬಂಧ ಹದಗೆಡೋದಕ್ಕೆ ಕಾರಣ ಏನು ಕೇಳಿದ್ರೆ ಇರಾನ್ ಯುದ್ಧ. ಇರಾನ್ ಯುದ್ಧದಲ್ಲಿ UK ಭಾಗಿಯಾಗಬೇಕು, ಅಮೆರಿಕಾಗೆ ಸಪೋರ್ಟ್ ಮಾಡಬೇಕು ಅಂತ ಟ್ರಂಪ್ ಬಯಸಿದ್ರು. ಆದ್ರೆ ಸ್ಟಾರ್ಮರ್ ಏನ್ ಹೇಳಿದ್ರು, ಈ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ, ಇದು UK ಇಂಟ್ರೆಸ್ಟ್ಗೆ ವಿರುದ್ಧವಾಗಿದೆ, ಅಥವಾ ಈ ಯುದ್ಧದಲ್ಲಿ UKಯ ಹಿತಾಸಕ್ತಿ ಏನೂ ಕೂಡ ಇಲ್ಲ. ಹೀಗಾಗಿ ಈ ಯುದ್ಧದಲ್ಲಿ UK ಯಾವುದೇ ರೀತಿಯಲ್ಲೂ ಭಾಗಿಯಾಗೋದಿಲ್ಲ ಅನ್ನುವಂತಹ ಗಟ್ಟಿ ನಿರ್ಧಾರವನ್ನ UK ಪ್ರಧಾನಿ ತೆಗೆದುಕೊಳ್ತಾರೆ. ಇದು ಟ್ರಂಪ್ಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲೇ ಕಿಯರ್ ಸ್ಟಾರ್ಮರ್ ವಿರುದ್ಧವಾಗಿ ಟ್ರಂಪ್ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಈಗ G7 ಶೃಂಗಸಭೆಯಲ್ಲಿ ಕಿಯರ್ ಸ್ಟಾರ್ಮರ್ ಟ್ರಂಪ್ ಅವರನ್ನ ಭೇಟಿಯಾಗೋದಕ್ಕೆ ನಿರಾಕರಿಸುವ ಮೂಲಕ ಇಬ್ಬರೂ ನಾಯಕರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಇಲ್ಲಿ ಕಿಯರ್ ಸ್ಟಾರ್ಮರ್ ಟ್ರಂಪ್ ಅವರನ್ನ ಭೇಟಿಯಾಗದೇ ಇರೋದಕ್ಕೆ ಇನ್ನೊಂದು ಕಾರಣವೂ ಕೂಡ ಇರಬಹುದು. ಅದೇನು ಕೇಳಿದ್ರೆ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತಹದ್ದು. ಇಲ್ಲಿ ಸ್ಟಾರ್ಮರ್ ಅವರ ನಡೆಯನ್ನು ನೋಡಿದ್ರೆ ನನಗೆ ಸರ್ವಜ್ಞನ ಒಂದು ವಚನ ನೆನಪಿಗೆ ಬರ್ತಾ ಇದೆ. ಸರ್ವಜ್ಞ ಹೇಳ್ತಾನೆ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತಿಕ್ಕು ಸರ್ವಜ್ಞ. ಅದರ ಅರ್ಥ ಏನು ಕೇಳಿದ್ರೆ, ಸಜ್ಜನರ ಸಂಘ, ಒಳ್ಳೆಯ ಜನರ ಸಂಘ ಮಾಡ್ತಾ ಇದ್ರೆ ಅದು ಹೆಜ್ಜೇನು ಸವಿದಷ್ಟು ಸಿಹಿಯಾಗಿರುತ್ತೆ. ಅದೇ ದುರ್ಜನರ ಸಂಘ ಮಾಡಿದ್ರೆ ಅದು ಬಚ್ಚಲು ಮನೆಯ ಕೊಳಚೆ ನೀರು, ಬಾತ್ರೂಮಿನಿಂದ ಹೊರಬರುವಂತಹ ಕೊಳಕ ನೀರಿರುತ್ತಲ್ಲ ಅದರಂತೆ ಅಂತ ಸರ್ವಜ್ಞನ ವಚನ ಇದೆ. ಈಗ ಕಿಯರ್ ಸ್ಟಾರ್ಮರ್ಗೂ ಕೂಡ ಅನಿಸಿದೆ ಇದು ಬಚ್ಚಲು ಮನೆಯ ಕೊಳಚೆ ನೀರು ಅಂತ. ಅದರ ಸಂಘ ಮಾಡಿದ್ದೆ ಆದ್ರೆ ನಾನು ದೇಶಕ್ಕೆ ವಾಪಸ್ ಹೋಗೋದು ಕಷ್ಟ ಆಗಬಹುದು ಅಂತ.
ಯಾಕಂದ್ರೆ ಟ್ರಂಪ್ ಅವರನ್ನ ಭೇಟಿ ಆಗೋದು ಅಷ್ಟು ಈಸಿ ವಿಚಾರ ಆಗೇ ಇಲ್ಲ. ಅವರು ಯಾರನ್ನ ಯಾವಾಗ ಬೇಕಾದರೂ ಲೇವಡಿ ಮಾಡ್ತಾರೆ, ಯಾರ ಬಗ್ಗೆ ಎಷ್ಟು ಕೆಟ್ಟದಾದಂತಹ ಟೀಕೆ ಟಿಪ್ಪಣಿಯನ್ನ ಬೇಕಾದರೂ ಮಾಡ್ತಾರೆ, ಇಬ್ಬರ ನಡುವೆ ಗೌಪ್ಯವಾಗಿ ನಡೆದಂತಹ ಮಾತುಕತೆಯನ್ನ ಯಾವಾಗ ಬೇಕಾದರೂ ಬಹಿರಂಗಪಡಿಸ್ತಾರೆ. ಹೀಗಾಗಿ ಟ್ರಂಪ್ ಅವರ ಸಹವಾಸ ಇದೆಯಲ್ಲ, ಅದಷ್ಟು ಈಸಿ ವಿಚಾರ ಅಲ್ವೇ ಅಲ್ಲ. ಅದಕ್ಕೋಸ್ಕರವಾಗಿ ಸ್ಟಾರ್ಮರ್ ಸ್ವಲ್ಪ ಅಂತರ ಕಾಯ್ದುಕೊಳ್ತಿರಬಹುದೇನೋ. ಇಲ್ಲದೆ ಹೋದ್ರೆ ಭೇಟಿಯಾದಂತಹ ಸಂದರ್ಭದಲ್ಲಿ ಯುದ್ಧದಲ್ಲಿ ಭಾಗಿಯಾಗದ ಕಾರಣವನ್ನೇ ಇಟ್ಟುಕೊಂಡು ಟ್ರಂಪ್ ಎಷ್ಟು ಬೇಕಾದರೂ ಅವಮಾನ ಮಾಡಿಬಿಡಬಹುದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ವಿಚಾರಕ್ಕೆ ಬರೋದಾದ್ರೆ, ಮೋದಿ ಮತ್ತು ಟ್ರಂಪ್ ಕಳೆದ 16 ತಿಂಗಳಿನಿಂದ ಎಲ್ಲೂ ಕೂಡ ಭೇಟಿ ಆಗಿರಲಿಲ್ಲ. G20, G7 ಯಾವ ಶೃಂಗಸಭೆಯಲ್ಲೂ ಕೂಡ ಪರಸ್ಪರ ಮುಖಾಮುಖಿ ಆಗೇ ಇರಲಿಲ್ಲ. ಆದರೆ ಈ ಬಾರಿಯ G7 ಶೃಂಗಸಭೆಯಲ್ಲಿ ಮೋದಿ ಮತ್ತು ಟ್ರಂಪ್ ನಡುವೆ ಒಂದು ಬೈಲಾಟರಲ್ ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. ಅಂದರೆ G7 ನ ಸೈಡ್ ಲೈಟ್ಸ್ ಆಗಿ. ಆದರೆ ಅದಕ್ಕೂ ಮುಂಚೆ ಈ G7 ನ ಸಭೆಯಲ್ಲೇ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರು ಭೇಟಿಯಾದರು. ಯಾಕೆ ಕೇಳಿದ್ರೆ, ಟ್ರಂಪ್ ಅವರ ಪಕ್ಕದಲ್ಲೇ ನರೇಂದ್ರ ಮೋದಿ ಅವರ ಚೇರ್ ಇತ್ತು. ಅಲ್ಲಿ ಕೂರುವಂತಹ ಸಂದರ್ಭದಲ್ಲಿ ಮೋದಿ ಮತ್ತು ಟ್ರಂಪ್ ಮುಖಾಮುಖಿ ಆಗ್ತಾರೆ. ಟ್ರಂಪ್ ಮೊದಲೇ ಬಂದು ಕೂತಿರ್ತಾರೆ, ನರೇಂದ್ರ ಮೋದಿ ನಂತರದಲ್ಲಿ ಬರ್ತಾರೆ. ಆಗ ಪಕ್ಕದಲ್ಲಿ ಟ್ರಂಪ್ ಕಾಣ್ತಿದ್ದ ಹಾಗೆ ನರೇಂದ್ರ ಮೋದಿ ಅವರು ಕೇವಲ ಹಸ್ತಲಾಘವ ಮಾಡಿದರಷ್ಟೇ. ಕೆಲವೇ ಸೆಕೆಂಡುಗಳ ಮಾತುಕತೆ ಮಾತ್ರ ನಡೆದಿದೆ. ಈ ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡಿ ಭಾರತ ಮತ್ತು ಪಾಶ್ಚಿಮಾತ್ಯ ಮಾಧ್ಯಮಗಳು ಬೇರೆಯದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾವೆ. ಮೋದಿ ಮತ್ತು ಟ್ರಂಪ್ ಅವರ ಸಂಬಂಧ ಮೊದಲಿನಂತಿಲ್ಲ ಅಂತ ಅಂತಾರಾಷ್ಟ್ರೀಯ ಪತ್ರಿಕೆಗಳು ನೋಟಿಸ್ ಮಾಡ್ತಾ ಇದ್ದಾವೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಟ್ರೇಡ್ ಮಾರ್ಕ್ ಇದೆ. ಅದನ್ನ ಹಗ್ ಡಿಪ್ಲೊಮೆಸಿ ಅಂತ ಕೂಡ ಕೆಲವರು ವ್ಯಾಖ್ಯಾನ ಮಾಡೋದುಂಟು. ಅಂದ್ರೆ ಭಾರತಕ್ಕೆ ಅತ್ಯಂತ ಆಪ್ತವಾದಂತಹ ಯಾವುದೇ ನಾಯಕ ಎದುರಿಗೆ ಸಿಕ್ಕಿದ್ದೆ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನ ತಬ್ಬಿಕೊಳ್ತಾರೆ. ಒಬ್ಬ ವ್ಯಕ್ತಿಯನ್ನ ತಬ್ಬಿಕೊಳ್ಳೋದು ಅಂತಂದ್ರೆ ಅವರಿಬ್ಬರ ನಡುವೆ ಬಹಳ ಆತ್ಮೀಯತೆ ಇದೆ ಅಂತ ಅರ್ಥ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಇದೊಂಥರ ಮೋದಿ ಅವರ ಟ್ರೇಡ್ ಮಾರ್ಕ್ ಇದ್ದ ಹಾಗೆ. ಮೋದಿ ಅವರಿಗೆ ಆಪ್ತವಾದಂತಹ ನಾಯಕ ಏರ್ಪೋರ್ಟ್ ನಲ್ಲಿ ಭೇಟಿಯಾಗ್ಲಿ, ಯಾವುದಾದ್ರೂ ಸಮಾರಂಭದಲ್ಲಿ ಭೇಟಿಯಾಗ್ಲಿ, ಅಥವಾ ಬೈಲಾಟರಲ್ ಮೀಟಿಂಗ್ ನಲ್ಲಿ ಭೇಟಿಯಾಗ್ಲಿ, ಮೋದಿ ತಬ್ಬಿಕೊಳ್ತಾರೆ. ಆದರೆ ಟ್ರಂಪ್ ಅವರು ಕಾಣ್ತಿದ್ದ ಹಾಗೆ ಮೋದಿ ಅವರು ತಬ್ಬಿಕೊಂಡಿಲ್ಲ. ಕೇವಲ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ನಗನಗತ ಮಾತನಾಡಿಸ್ತಾರಷ್ಟೇ. ಈ ಇಬ್ಬರ ಬಾಡಿ ಲ್ಯಾಂಗ್ವೇಜ್ ಅನ್ನು ನೋಡಿದಂತಹ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮೊದಲಿನ ಸಂಬಂಧ ಈಗಿಲ್ಲ, ಮೋದಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ಸ್ವಲ್ಪ ಸಿಟ್ಟುಗೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ಟ್ರಂಪ್ ಮತ್ತು ಮೋದಿ ಮುಖಾಮುಖಿಯನ್ನ ವ್ಯಾಖ್ಯಾನಿಸಲಾಗ್ತಾ ಇದೆ. ಈ ರೀತಿಯಾಗಿ ಇಬ್ಬರೂ ನಾಯಕರು ಮುಖಾಮುಖಿಯಾದ ಕಾರಣದಿಂದಾಗಿ ಇವತ್ತು ನಡೆಯುವಂತಹ ಅಮೆರಿಕ ಮತ್ತು ಭಾರತದ ಬೈಲಾಟರಲ್ ಮೀಟಿಂಗ್ ಇದೆಯಲ್ಲ, ಇದರ ಬಗ್ಗೆ ಸಾಕಷ್ಟು ಕುತೂಹಲ ಜಾಸ್ತಿ ಆಗಿದೆ. ಒಂದು ವೇಳೆ ಇವತ್ತು ನಡೆಯುವಂತಹ ಬೈಲಾಟರಲ್ ಮೀಟಿಂಗ್ ವೇಳೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಅವರಿಗೆ ಕೇವಲ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಫೋಟೋಗೊಂದು ಜಸ್ಟ್ ಪೋಸ್ ಕೊಟ್ಟು ಸುಮ್ಮನೆ ಮಾತುಕತೆ ಮುಂದುವರಿಸಿದ್ದೇ ಆದ್ರೆ ಇಬ್ಬರೂ ನಾಯಕರ ನಡುವೆ ಈ ಹಿಂದೆ ಇದ್ದಂತಹ ಆತ್ಮೀಯತೆ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕನ್ಫರ್ಮ್ ಆಗ್ಬಿಡುತ್ತೆ. ಹೀಗಾಗಿ ಈ ಭೇಟಿಯ ಬಗ್ಗೆ ಜಗತ್ತಿನ ಮಾಧ್ಯಮಗಳು ಬಹಳ ಕುತೂಹಲದ ಗಣ್ಣಿನಿಂದ ನೋಡ್ತಾ ಇದ್ದಾವೆ. ಇನ್ನು ಟ್ರಂಪ್ ಇದೇ G7 ಶೃಂಗಸಭೆಯಲ್ಲಿ ಇಸ್ರೇಲ್ಗೆ ಬಹಳ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಬಹುಶಃ ಇಸ್ರೇಲ್ನ ಬಗ್ಗೆ ಇತ್ತೀಚಿನ ಯಾವ ಅಮೆರಿಕದ ಅಧ್ಯಕ್ಷರೂ ಕೂಡ ಈ ರೀತಿಯಾಗಿ ಮಾತನಾಡಿರಲಿಲ್ಲ. ಅಂತಹ ಲೆವೆಲ್ಗೆ ಟ್ರಂಪ್ ಇಳಿದು ಬಿಟ್ಟಿದ್ದಾರೆ. ಇದು ಇಸ್ರೇಲ್ನ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ಇಷ್ಟು ದಿನ ಇಸ್ರೇಲಿಗರು ಯಾವ ರೀತಿಯಾಗಿ ಟ್ರಂಪ್ ಅವರನ್ನ ಸಂಭ್ರಮಿಸ್ತಾ ಇದ್ರೋ ಅಂತವರೇ ಈಗ ಟ್ರಂಪ್ ಅವರನ್ನ ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಇದು ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಕಾಮನ್. ಕಳೆದ ಬಾರಿ ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಅದೇ ರೀತಿಯ ಸಂಭ್ರಮ ಇತ್ತು. ಯಾಕಂತಂದ್ರೆ ಟ್ರಂಪ್ ಅವರ ಮೊದಲ ಅವಧಿ ಭಾರತಕ್ಕೆ ಫೇವರ್ ಆದಂತಹ ನಿರ್ಧಾರಗಳನ್ನು ಕೈಗೊಂಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಉತ್ತಮವಾದಂತಹ ಸಂಬಂಧ ಇದೆ, ನಾವಿಬ್ರು ಫ್ರೆಂಡ್ಸ್ ಅಂತ ಟ್ರಂಪ್ ಅವರು ಹೇಳ್ಕೊಂಡು ಓಡಾಡ್ತಾ ಇದ್ರು. ಹೀಗಾಗಿ ಅಂತಹ ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದ್ರು ಅಂತಂದ್ರೆ ಭಾರತದಲ್ಲಿ ನಿರೀಕ್ಷೆಗಳು ಗರಿಗೆದರಿದ್ವು, ಏನೋ ಒಳ್ಳೇದಾಗ್ಬಿಡುತ್ತೆ ಅಂತ. ಆದ್ರೆ ಆಗಿದ್ದೆಲ್ಲವೂ ಕೂಡ ಉಲ್ಟಾ. ಟ್ರಂಪ್ ಅವರು ಪಾಕಿಸ್ತಾನವನ್ನು ದ್ವೇಷಿಸ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಟ್ರಂಪ್ ಅವರ ಪಾಕಿಸ್ತಾನದ ಪ್ರೇಮ ಈ ಹಿಂದಿನ ಎಲ್ಲಾ ಅಧ್ಯಕ್ಷರ ದಾಖಲೆಯನ್ನೇ ಮೀರಿಸಿ ಬಿಡ್ತು. ಆ ಮಟ್ಟಿನ ಸ್ನೇಹವನ್ನ ಪಾಕಿಸ್ತಾನದೊಂದಿಗೆ ಟ್ರಂಪ್ ಇಟ್ಟುಕೊಂಡಿದ್ದಾರೆ. ಭಾರತವನ್ನ ದ್ವೇಷಿಸೋದಕ್ಕೆ ಶುರು ಮಾಡಿದ್ರು. ಭಾರತದ ವಿರುದ್ಧವಾಗಿ ಎಲ್ಲಾ ತೀರ್ಮಾನ ಕೈಗೊಂಡ್ರು. ಭಾರತದ ವಿರುದ್ಧವಾಗಿ ಕೆಟ್ಟ ಕೆಟ್ಟ ಸ್ಟೇಟ್ಮೆಂಟ್ಗಳನ್ನ ಕೂಡ ಕೊಟ್ಟರು. ಅವತ್ತು ಭಾರತಕ್ಕೆ ಏನಾಗಿತ್ತೋ ಈಗ ಸೇಮ್ ಟು ಸೇಮ್ ಇಸ್ರೇಲ್ಗೆ ಆಗ್ತಾ ಇದೆ. ಇದನ್ನ ಕೇಳುತ್ತಿದ್ದ ಹಾಗೆ ನಿಮ್ಗೊಂದು ಸ್ವಲ್ಪ ಆಶ್ಚರ್ಯ ಆಗಬಹುದು, ಆದ್ರೂ ಕೂಡ ಸತ್ಯ. ಈ G7 ಶೃಂಗಸಭೆಯ ಸೈಡ್ ಲೈಟ್ಸ್ ಆಗಿ ಕತಾರ್ ಎಮಿರ್ ಜೊತೆಗೆ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಪತ್ರಕರ್ತರು ಕೂಡ ಅಲ್ಲೇ ಹಾಜರಿದ್ರು. ಆಗ ಒಬ್ಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಹೇಳ್ತಾರೆ, ಇವತ್ತು ನಾನೇನಾದ್ರೂ ಇರಲಿಲ್ಲ ಅಂತಾಗಿದ್ರೆ ಇಸ್ರೇಲೇ ಇರ್ತಿರ್ಲಿಲ್ಲ, ಇಸ್ರೇಲ್ ಭೂಮಿಯ ನಕ್ಷೆಯಲ್ಲೇ ಉಳಿತಾ ಇರಲಿಲ್ಲ. ಇಸ್ರೇಲ್ ಇವತ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಟ್ರಂಪ್ ಅನ್ನುವ ಅರ್ಥದಲ್ಲಿ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಟ್ರಂಪ್ ತನ್ನ ಮಾತನ್ನ ಅಲ್ಲಿಗೆ ನಿಲ್ಲಿಸಲ್ಲ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಇಸ್ರೇಲ್ ಹಿಜ್ಬುಲ್ಲಾಗಳ ಮೇಲಿನ ದಾಳಿಯನ್ನು ನಿಲ್ಲಿಸಲೇಬೇಕು. ಯಾಕಂದ್ರೆ ಇವತ್ತು ಲೆಬನಾನ್ನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಹಿಜ್ಬುಲ್ಲಾ ಇರ್ತಾನೆ ಅಂತ ಅಂದುಕೊಳ್ಳಿ. ಆಗ ಇಸ್ರೇಲ್ ಇಡೀ ಅಪಾರ್ಟ್ಮೆಂಟ್ ಅನ್ನ ಉಡಾಯಿಸೋದಿದೆಯಲ್ಲ, ಅದು ನ್ಯಾಯ ಆಗೋದಿಲ್ಲ, ಅಮಾಯಕರ ಸಾವಾಗತ್ತೆ. ಇಸ್ರೇಲ್ ಇಂತಹ ದಾಳಿಯನ್ನ ಯಾವ ಕಾರಣಕ್ಕೂ ಮಾಡಬಾರದು, ಹಿಜ್ಬುಲ್ಲಾಗಳ ಮೇಲಿನ ದಾಳಿಯನ್ನ ನಿಲ್ಲಿಸಬೇಕು ಅಂತ ನಾನು ಇಸ್ರೇಲ್ಗೆ ತಾಕೀತು ಮಾಡ್ತೀನಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಇಸ್ರೇಲ್ಗೆ ವಿಪರೀತವಾಗಿ ಸಿಟ್ಟು ತರಿಸಿದೆ. ಯಾಕೆ ಗೊತ್ತಾ? ಈ ಮಾತನ್ನ
ಮಾತನ್ನ ಈ ಹಿಂದೆ ಹೇಳ್ತಾ ಇದ್ದಿದ್ದು ಇರಾನ್ನವರು. ಈಗ ಟ್ರಂಪ್ ಕೂಡ ಇರಾನ್ನ ಟೋನ್ನಲ್ಲೇ ಮಾತನಾಡೋದಕ್ಕೆ ಶುರು ಮಾಡಿದ್ರಲ್ಲ. ಮಿತ್ರರೇ, ನಾನು ಅದಕ್ಕೆ ಆರಂಭದಲ್ಲಿ ಸರ್ವಜ್ಞನ ವಚನ ಹೇಳಿದ್ದು, ಈ ದುರ್ಜನರ ಸಂಘ ಇದೆಯಲ್ಲ, ಅದು ಯಾವತ್ತಿದ್ರೂ ಬಚ್ಚಲಿನ ಕೊಚ್ಚೆಯೇ. ಅದು ಒಂದಲ್ಲ ಒಂದು ಕ್ಷಣದಲ್ಲಿ ಮುಖಕ್ಕೆ ಸಿಡಿಯುತ್ತೆ. ಇಸ್ರೇಲ್ ಮತ್ತು ನೆತನ್ಯಾಹು ಟ್ರಂಪ್ ಅವರ ಮೇಲೆ ವಿಪರೀತವಾದಂತಹ ನಿರೀಕ್ಷೆ ಇಟ್ಟುಕೊಂಡಿದ್ರು. ಇತಿಹಾಸದಲ್ಲೇ ಅತಿ ಹೆಚ್ಚು ಇಸ್ರೇಲ್ ಫೇವರ್ ಆದಂತಹ ಅಮೆರಿಕದ ಅಧ್ಯಕ್ಷ ಈ ಟ್ರಂಪ್ ಅಂತ ಇಸ್ರೇಲ್ನವರು ಭಾವಿಸಿದ್ರು. ಇಷ್ಟು ದಿನ ಎಲ್ಲವೂ ಸರಿಯಾಗಿತ್ತು, ಆದರೆ ಟ್ರಂಪ್ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ನಾನಿಲ್ದೇ ಇದ್ದಿದ್ರೆ ಇಸ್ರೇಲೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಇದನ್ನ ಯಾವ ಕಾರಣಕ್ಕೂ ಇಸ್ರೇಲ್ನವರು ಸಹಿಸಿಕೊಳ್ಳೋದಿಲ್ಲ. ಇಸ್ರೇಲ್ ಅದೆಷ್ಟೋ ಯುದ್ಧವನ್ನ ಮಾಡಿದೆ, ಇದುವರೆಗೆ ಒಂದು ಯುದ್ಧವನ್ನು ಕೂಡ ಸೋತಿಲ್ಲ. ಅಮೆರಿಕ ಇರಲಿ ಇಲ್ಲದೆ ಇರಲಿ, ಅವರಿಗೆ ಹೋರಾಡುವಂತಹ ಕೆಚ್ಚಿದೆ. ಇಸ್ರೇಲ್ ರಚನೆಯಾಗಿ 80 ವರ್ಷ ಆಗಿದೆ. ಇದರಲ್ಲಿ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದು ಕೇವಲ 5.5 ರಿಂದ 6 ವರ್ಷ ಅಷ್ಟೇ. ಟ್ರಂಪ್ ಬರೋದಕ್ಕೂ ಮುಂಚೆ ಇಸ್ರೇಲ್ ಇತ್ತು, ಟ್ರಂಪ್ ಹೋದ ನಂತರವೂ ಕೂಡ ಇಸ್ರೇಲ್ ಇರುತ್ತೆ, ಅದರಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಟ್ರಂಪ್ ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಇದು ಇಸ್ರೇಲ್ ಅನ್ನ ಕೆರಳಿಸಿದೆ. ಇದರ ಜೊತೆಗೆ ಈಗಾಗಲೇ ನೆತನ್ಯಾಹು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇರಾನ್ ಜೊತೆಗೆ ಅಮೆರಿಕದ ಟ್ರಂಪ್ ಮಾಡ್ಕೊಳ್ತಾ ಇರುವಂತಹ ಒಪ್ಪಂದ ಇದೆಯಲ್ಲ, ಇದು ಟ್ರಂಪ್ ಅವರ ಒಪ್ಪಂದವೇ ಹೊರತು ಇಸ್ರೇಲ್ನ ಒಪ್ಪಂದ ಅಲ್ಲ. ಇದಕ್ಕೂ ಇಸ್ರೇಲ್ಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ನಾವು ಈ ಒಪ್ಪಂದವನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಹೀಗಂತ ಕಡ್ಡಿ ಮುರಿದ ಹಾಗೆ ನೆತನ್ಯಾಹು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರಂಪ್ ಯಾಕೆ ಹೀಗೆ ಮಾತನಾಡಿದ್ರು ಕೇಳಿದ್ರೆ, ಇದರ ಹಿಂದಿನ ಲಾಜಿಕ್ ಇದೆಯಲ್ಲ, ವೆರಿ ಸಿಂಪಲ್. ಟ್ರಂಪ್ಗೆ ಈಗ ಇರಾನ್ ಜೊತೆಗೆ ಡೀಲ್ ಆಗಬೇಕು. ಜಿನೇವಾದಲ್ಲಿ ಜೂನ್ 19ನೇ ತಾರೀಕು ಇರಾನ್ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕು. ಅದರಲ್ಲೇನು ವ್ಯತ್ಯಾಸ ಆಗಬಾರದು. ಅದಕ್ಕೋಸ್ಕರವಾಗಿ ಇರಾನ್ ಅನ್ನ ಖುಷಿಪಡಿಸುವ ಸಲುವಾಗಿ ಟ್ರಂಪ್ ಇರಾನ್ನ ಟೋನ್ನಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ರೀತಿಯ ಸ್ಟೇಟ್ಮೆಂಟ್ಗಳಿದಾವಲ್ಲ, ವೈಯಕ್ತಿಕವಾಗಿ ಟ್ರಂಪ್ ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡುತ್ತೆ. ಆದರೆ ಟ್ರಂಪ್ಗೆ ಇಮೇಜೇ ಇಲ್ಲದೆ ಇರೋದ್ರಿಂದ ಅದೇನು ದೊಡ್ಡ ಮ್ಯಾಟರ್ ಆಗೋದಿಲ್ಲ. ಆದರೆ ಟ್ರಂಪ್ ಅವರ ಈ ರೀತಿಯ ಮಾತುಗಳಿದಾವಲ್ಲ, ಇದು ಅಮೆರಿಕದ ಫಾರಿನ್ ಪಾಲಿಸಿಗೆ ಲಾಂಗ್ ಟರ್ಮ್ನಲ್ಲಿ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಆದರೆ ಟ್ರಂಪ್ಗೆ ಇದೆಲ್ಲ ಅರ್ಥ ಆಗೋದು ಇಲ್ಲ. ಅರ್ಥ ಆದರೂ ಕೂಡ ಅದೆಲ್ಲ ಅವರಿಗೆ ಮ್ಯಾಟರ್ ಆಗೋದು ಕೂಡ ಇಲ್ಲ. ಈ ನಡುವೆ G7 ನಲ್ಲಿ ಭಾಗಿಯಾದಂತಹ ಕೆನಡಾದ PM ಮಾರ್ಕ್ ಕಾರ್ನಿ ಭಾರತದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು G7 ತನ್ನ ಅರ್ಥವನ್ನ ಉಳಿಸಿಕೊಳ್ಳಬೇಕಾದ್ರೆ ಅದರಲ್ಲಿ ಭಾರತ, ಬ್ರೆಜಿಲ್ ನಂತಹ ದೇಶಗಳಿರಬೇಕು. ಇಲ್ಲದೆ ಹೋದ್ರೆ G7 ಮ್ಯಾಟ್ರೇ ಆಗೋದಿಲ್ಲ. ಭಾರತದ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಮಾರ್ಕ್ ಕಾರ್ನಿ ಒತ್ತಿ ಹೇಳಿದ್ದಾರೆ. ಮಿತ್ರರೇ, ನಾನು ಯಾಕೆ ಇದನ್ನ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಮಾರ್ಕ್ ಕಾರ್ನಿ ಬಂದ ಬಳಿಕ ಭಾರತ ಮತ್ತು ಕೆನಡಾದ ಸಂಬಂಧ ಬಹಳ ಮಟ್ಟಿಗೆ ಸುಧಾರಣೆ ಆಗಿದೆ. ಈ ಟ್ರುಡೋ ಎಲ್ಲವುದನ್ನ ಹಾಳು ಮಾಡಿ ಹೋಗಿದ್ದ. ಆದರೆ ಮಾರ್ಕ್ ಕಾರ್ನಿ PM ಆಗ್ತಿದ್ದ ಹಾಗೆ ಭಾರತದೊಂದಿಗಿನ ಸಂಬಂಧವನ್ನ ಹಂತ ಹಂತವಾಗಿ ಸುಧಾರಣೆ ಮಾಡ್ತಾ ಬರ್ತಾ ಇದ್ದಾರೆ. ಕಳೆದ ಬಾರಿ G7 ಶೃಂಗಸಭೆಗೂ ಕೂಡ ಅಷ್ಟೇ, ಭಾರತ ಇವತ್ತು ಈ ಸಪ್ಲೈ ಚೈನ್ ನಲ್ಲಿ ತೀರಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂತಹ ದೇಶ. ಅಂತಹ ದೇಶವನ್ನ ಹೊರಗಿಟ್ಟು G7 ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇದೇ ಕಾರ್ನಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮೋದಿಗೆ ಆಹ್ವಾನ ಕೊಟ್ಟಿದ್ರು. ಅದಾದ ಬಳಿಕ ಭಾರತ ಮತ್ತು ಕೆನಡಾದ ನಡುವೆ ಅನೇಕ ಒಪ್ಪಂದಗಳಾಗಿದ್ದಾವೆ. ಈ ಖಲಿಸ್ತಾನಿಗಳನ್ನ ಎತ್ತಿಕಟ್ಟುವಂತಹ ಕೆಲಸಕ್ಕೆ ಮಾರ್ಕ್ ಕಾರ್ನಿ ಬ್ರೇಕ್ ಹಾಕಿದ್ದಾರೆ. ಈ ಬೆಳವಣಿಗೆಗಳು ಭಾರತದ ಹಿತದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.